ಮಿಡಲ್ ಈಸ್ಟ್ನಲ್ಲಿ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಜೋರಾಗ್ತಾ ಇದೆ. ಇದರ ಎಫೆಕ್ಟ್ ಇಂಡಿಯಾಕ್ಕೆ, ಕರ್ನಾಟಕಕ್ಕೆ, ನಮಗೂ ಕೂಡ ತಟ್ತಾ ಇದೆ. ಹೌದು, ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಸಿಲಿಂಡರ್ ಎಮರ್ಜೆನ್ಸಿ. ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಇವತ್ತು 5ನೇ ದಿನ, ಡೇ 5. ಇವತ್ತು ಕೂಡ ಪರದಾಟ ಮುಂದುವರೆದಿದೆ ಗ್ಯಾಸ್ಗಾಗಿ. ಬೆಂಗಳೂರಿನ ಹೋಟೆಲ್ಗಳು ಖಾಲಿ ಖಾಲಿ, ಗ್ಯಾಸ್ ಸಿಲಿಂಡರ್ ಇಲ್ಲದೇನೆ. ಕೆಲವು ಹೋಟೆಲ್ಗಳು ಮಾತ್ರ ಓಪನ್ ಆಗಿರುವಂತಹದ್ದು ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಏನೆಲ್ಲ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿ. ಇವತ್ತು 5ನೇ ದಿನ. ಇಲ್ಲಿವರೆಗೂ ಒಂದಿಷ್ಟು ಸ್ಟಾಕ್ ಇಟ್ಕೊಂಡವರು ಅಡಿಗೆ ಮಾಡಿಕೊಡ್ತಾ ಇದ್ರು, ಮೆನುನ ಕಟ್ ಮಾಡ್ತಾ ಇದ್ರು. 5ನೇ ದಿನ ಇವತ್ತು ಮತ್ತಷ್ಟು ಹೋಟೆಲ್ಗಳು ಬೀಗ ಹಾಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾವೆ ಹೋಟೆಲ್ಗಳಿಗೆ. ಕಾರಣ ಗ್ಯಾಸ್ ಸಿಲಿಂಡರ್ ಇಲ್ಲ. ಗ್ಯಾಸ್ಗೆ ಆಲ್ಟರ್ನೇಟಿವ್ ಆಗಿ ಯಾವುದೇ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸಿಬ್ಬಂದಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಮಾಲೀಕರು ಅತಂತ್ರ ಸ್ಥಿತಿಗೆ ಸಿಲ್ಕೊಳ್ತಾ ಇದ್ದಾರೆ. ಹೋಟೆಲ್ ಊಟವನ್ನೇ ನಂಬಿಕೊಂಡು ಪ್ರತಿನಿತ್ಯ ಜೀವನ ನಡೆಸ್ತಾ ಇದ್ದಂತಹ ಬ್ಯಾಚುಲರ್ಸ್ಗಳು ಸೇರಿದಂತೆ 40% ಜನ ಈಗ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಕಾರಣ ಗ್ಯಾಸ್ ಸಿಲಿಂಡರ್ನ ಅಭಾವ. ಈಗಾಗಲೇ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಒಂದನ್ನು ಕ್ಲಾರಿಫೈ ಮಾಡಿದ್ದಾರೆ. ನಮ್ಮ ಮೊದಲ ಆದ್ಯತೆ ಮನೆಗಳಿಗೆ ಗ್ಯಾಸ್ ಸಿಲಿಂಡರನ್ನು ಪೂರೈಕೆ ಮಾಡೋದು. ಹೋಟೆಲ್ಗಳು, ರೆಸ್ಟೋರೆಂಟ್ನವರು ಇನ್ನೊಂದು 10 ದಿವಸ ತಡ್ಕೊಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. 5ನೇ ದಿನಕ್ಕೆ ಮತ್ತಷ್ಟು ಹೋಟೆಲ್ಗಳು ಶೆಲ್ಟರನ್ನು ಎಳೆದು ಬೀಗ ಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಕ್ರಿಟಿಕಲ್ ಆಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯುದ್ಧದ ಎಫೆಕ್ಟು, ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ ಇವತ್ತು ಡೇ 5. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು 5ನೇ ದಿನವೂ ಕೂಡ ಬಂದ್ ಆಗಿದ್ದಾವೆ. ಸೊ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳೇನಿದ್ದಾವೆ ಅದು ಪೂರೈಕೆ ಆಗ್ತಾ ಇಲ್ಲ. ಸುಮಾರು ಗ್ಯಾಸ್ ಏಜೆನ್ಸಿಗಳಿಂದ ಅದನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು. ಯಾವ ಗ್ರಾಹಕರಿಗೆ ತಲುಪಬೇಕಾಗಿತ್ತು ಅದು ತಲುಪ್ತಾ ಇರಲಿಲ್ಲ. ಸೊ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಕೂಡ ತುಂಬ ಅಲರ್ಟ್ ಆಗಿತ್ತು. ಅಕ್ರಮವಾಗಿ ಮಾರಾಟ ಮಾಡುವಂಥವರನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಆದರೆ ಇದರ ನೇರ ಹೊಡೆತ ಏನಿದೆ ಅದು ಹೋಟೆಲ್ ಉದ್ಯಮಕ್ಕೆ ಬಹು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಒಂದು ದಿನಕ್ಕೆ ಆಯಾ ಹೋಟೆಲ್ಗಳ ತಕ್ಕಂತೆ ಒಂದಿನಕ್ಕೆ 4 ಸಿಲಿಂಡರ್ಗಳು, 5 ಸಿಲಿಂಡರ್ಗಳು ಈ ರೀತಿಯಾಗಿ ಪೂರೈಕೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ಕೇವಲ ಒಂದು ಮಾತ್ರ ಪೂರೈಕೆ ಆಗ್ತಾ ಇದೆ. ಆದರೆ ಇನ್ನೂ ಕೆಲವು ಹೋಟೆಲ್ಗಳಿಗೆ ಅದು ಕೂಡ ಸಿಗ್ತಾ ಇಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಟೆಲ್ಗಳನ್ನು ಮುಚ್ಚುವಂತಹ ಪರಿಸ್ಥಿತಿ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಹೋಟೆಲ್ ಅಸೋಸಿಯೇಷನ್ನಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ. ಕೇಂದ್ರ ಇದರ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸಬೇಕು ಅನ್ನುವಂಥ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಒಂದಿಷ್ಟು ಗ್ಯಾಸ್ ಏಜೆನ್ಸಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು 1 to 3 ರೇಟ್ಗೆ ಗ್ಯಾಸ್ಗಳನ್ನು ಕೂಡ ಮಾರಾಟವನ್ನು ಮಾಡಲಾಗ್ತಾ ಇತ್ತು. ಈಗ ಅಕ್ಷರಶಃ ಹೋಟೆಲ್ ಉದ್ಯಮ ಏನಿದೆ ಅದು ಒಂದು ರೀತಿಯಲ್ಲಿ ಶಾಕಿಗೆ ಒಳಗಾಗಿದೆ.